ಅವ್ರದ್ದು. ಆಗ ನಮ್ಮ ತಮ್ಮ, ನಾನು, ತಮ್ಮನ ಫ್ರೆಂಡು, ಮತ್ತು ರಮೇಶ, ವೀಣಾ, ನಮ್ಮ ಅಕ್ಕ ಎಲ್ಲ ಆಕೆ ಮಾಂಗಲ್ಯ ಚೈನೆ ಅಡ ಇಟ್ಟಿದ್ರು ಅವ್ರ ಮನೆ, ತವ್ರ ಮನೆಗೆ. ಆ ಮಾಂಗಲ್ಯ ಚೈನೆ ಎಲ್ಲಿ ಅಂದರೆ ಹಂಗೈತೆ ಹಿಂಗೈತೆ. ಮಾವಿಗೆ, ಅತ್ತಿಗೆ, ತನ್ನ ಗಂಡಿಗೆ ಅವ್ರು ಸೈಕಿಕ್ ಆಗೋ ರೀತಿಯಲ್ಲಿ ಮಾಡಿ ನಿದ್ದೆ ಮಾತ್ರ ಹಾಕಿದ್ದಾರೆ ಹುಡುಗಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ತಂದು ನೋಡಿ, ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಾಗೆ 100 ಜನ ಇಡೀ ನಿಮ್ದು ಅವರು ನಮ್ಮದು ಹೊಸದುರ್ಗ, ಅವ್ರ ತಂಗಿ ಅಂದರೆ ಈಗ ತೀರೋಗಿದ್ರು ಅವರ ತಂಗಿ. ಅವ್ರ ಹೆಸರೇನಮ್ಮ? ದೇವಿರಮ್ಮ. KM ದೇವಿರಮ್ಮ. ಅಮ್ಮ, ಈ ಒಂದು ಘಟನೆ ಈ ಬಗ್ಗೆ ಏನು ಹೇಳ್ತೀರಾ? ಈ ಘಟನೆ ಏನಂತ ಹೇಳ್ತೀರಾ ಅಂದರೆ, ನಾನು ರಿಟೈರ್ಡ್ ಟೀಚರು. ಒಂದ್ಸರಿ ಅವಳು ಮನೆಯಲ್ಲಿ 60,000 ಕದ್ದಿದ್ಲು. ಆಗ ನಮ್ಮ ತಮ್ಮ, ನಾನು, ತಮ್ಮನ ಫ್ರೆಂಡು, ಮತ್ತು ರಮೇಶ, ವೀಣಾ, ನಮ್ಮ ಅಕ್ಕ ಎಲ್ಲರೂ ತಮ್ಮಂದೇ ಕಾರ್ ಇತ್ತು. ಕಾರ್ ತಗೊಂಡು ಅವ್ರ ಮನೆಗೆ ಹೋದ್ವಿ. ನೋಡಿ, ಈ ಥರ ಕದ್ದಿದ್ದಾಳೆ, ನೀವು ಮಗಳಿಗೆ ಬುದ್ಧಿ ಹೇಳ್ತೀರೋ ಅಥವಾ ಏನು ಹಿಂಗೆ ಬಿಟ್ಕೊಂಡು ಹೋಗ್ತೀರೋ ಅಂತ. ಆಮೇಲೆ ಅದನ್ನು ಹೇಳಿದ್ದೇನೆ, ಯಾರನ್ನೋ ಲವರ್ ಇದ್ದಾನೆ ಹಿಂಗೆಲ್ಲ ಹಿಂದೆಲ್ಲ B.Ed ಮಾಡ್ಬೇಕಾದ್ರೆ ಅವರೆಲ್ಲ ಹಿಂಗೆ ಮಾಡಿದಾಳೆ ಎಲ್ಲ ಹೇಳಿದ್ರು. ಅಮ್ಮ ಒಪ್ಪಲಿಲ್ಲ, ಇಲ್ಲ ನನ್ನ ಮಗಳು ಹಾಗೆ ಹೀಗೆ ಅಂದರು. ಆಯಿತು ಅಂತಂದ್ವಿ, ಬಂದ್ವಿ. ಆಮೇಲೆ ಆಕೆ ಮಾಂಗಲ್ಯ ಚೈನೆ ಅಡ ಇಟ್ಟಿದ್ರು ಅವ್ರ ಮನೆ, ತವ್ರ ಮನೆಗೆ. ಆ ಮಾಂಗಲ್ಯ ಚೈನೆ ಎಲ್ಲಿ ಅಂದರೆ ಹಂಗೈತೆ ಹಿಂಗೈತೆ ಅಂತ ಅವ್ರಣ್ಣ ಇದೇ ಮಾಡಲಿಲ್ಲ. ಆಮೇಲೆ ತೊಟ್ಲು ಕರಿಯಕ್ಕೆ ಹೋದ್ವಿ. ತೊಟ್ಲು ಕರಿಯಕ್ಕೆ ಹೋದಾಗಲೂ ಕಳಿಸ್ಲಿಲ್ಲ. ಮಾಂಗಲ್ಯ ಚೈನ್ ಇಲ್ಲ ಕಳ್ಸೋಕ್ಕೆ, ಎಲ್ಲಿ ಕಳಿಸ್ತಾರೆ? ಅದೆಲ್ಲ ಆಯಿತು, ತೀರ್ಮಾನ ಆಯಿತು. ಇನ್ಮೇಲೆ ಬುದ್ಧಿ ಹೇಳ್ತೀವಿ ಹೋಗ್ರಿ ಅಂತ ಅವ್ರ ಅಣ್ಣ, ಅವ್ರ ಅಪ್ಪ, ಅವ್ರ ಅಮ್ಮ ಎಲ್ಲ ಹೇಳಿದ್ರು. ಬಂದ್ವಿ. ಅವಳು ಇದೇ ಮಾಡ್ಕೊಂಡು ಬಂದಾಳೆ. ನಾವು ಒಂದು ಸರಿ ಏನಾಯಿತು, ಕದ್ದು ಸಿಕ್ಕಿದ್ದು. ಆವಾಗ ಲಾಕರ್ ಚೇಂಜ್ ಮಾಡಿಸ್ರಿ, ನಾನು ಉಜಿರೆಗಿರೋದು, ಲಾಕರ್ ಚೇಂಜ್ ಮಾಡಿಸ್ರಿ ಅಂತ ಹೇಳಿದೆ. ಲಾಕರ್ ಚೇಂಜ್ ಮಾಡಿಸಿದ್ದಾರೆ. ಆದರೂ ಮತ್ತೆ ಅವಳು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿದ್ದಾಳೆ. ನಾವು ಯಾವಾಗ ಬೀಗದ ನಂಬರ್ ಇತ್ತು ಡೈರಿ ಒಳಗೆ, ಆ ನಂಬರಿಂದ ಕರೆಸಿ ಇವ್ರು ಯಾರು ಇಲ್ದಾಗ ಬೀಗವ ಚೇಂಜ್ ಮಾಡಿಸ್ಕೊಂಡಿದ್ದಾಳೆ ರೀ. ಡೂಪ್ಲಿಕೇಟ್ ಬೀಗ ಅಕ್ಕನ ಕೊಳ್ಳಿಗೆ ಹಾಕಿ ಒರಿಜಿನಲ್ ಕೀ ಹಾಕಿ ಇಟ್ಕೊಂಡಿದ್ದಾಳೆ. ಅದನ್ನು ಅವನ ಫ್ರೆಂಡಿಗೆ ಕೊಟ್ಟಿದ್ದಾಳೆ. ಆಮೇಲೆ ನಾನು ಅವತ್ತು ಬಂದೆ, ಇವಳು ಫೋನ್ ಮಾಡಿದ್ದು, ಆಂಟಿ ಹಿಂಗಾಗಿದೆ ಬೇಗ ಬಾ ಅಂತ. ನಾನು ಬಂದೆ. ಏನಮ್ಮ, ನನಗೆ ನನ್ನ ಮಗಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನಾನು ಯಾವತ್ತೂ ಯಾರ ಹತ್ರನೂ ಮನೆಗೆ ಹೇಳಲ್ಲ, ಕೊಡು ಎಲ್ಲಿಟ್ಟಿದೀಯ ಅಂದೆ. ಆಮೇಲೆ ಅವಳು ಕೊಡಲಿಲ್ಲ. ನಾನು ಸ್ವಲ್ಪ ಜೋರು ಮಾಡಿದೆ, ಕೊಡಮ್ಮ ಹಿಂಗೆ ನಮ್ಮ ಮನೆಗಳು ನಾವು ಅಲ್ಲೇ ಬೆಳೆದಾರೋ, ನಾವೆಂದು ಈ ಥರ ಮಾಡಿ ಸಿಗಾಕೊಂಡಿಲ್ಲ ತವ್ರು ಅಜ್ಜನ ಮನೆಗೆ ಅಂತ. ಆಮೇಲೆ ಬಾಯ್ ಬಿಟ್ಟು ಹೇಳಿದ್ಲು, ನಾನು ಬಾಯ್ ಫ್ರೆಂಡಿಗೆ ಕೊಟ್ಟಿದ್ದೀನಿ ಎಂದು. ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ ಎಂದೆ. ಶಿವನಿಲ್ಲಿದ್ದಾನೆ ಅಂದೆ. ಅವ್ರ ಹೆಸರೇನು ಅಂದೆ. ಸ್ವಾಮಿ ವಿ ಎಂದು. ಮತ್ತು ನಾನು ಸ್ವಲ್ಪ ಹೊರಟಾಗೆ ಮಾತಾಡಿದೆ. ಆಮೇಲೆ ಈಗ ಅದಾವ ಅವನ ಹತ್ರ ಅಂತಂದೆ. ಇದ್ದಾವೆ, ಎಲ್ಲೂ ಹೋಗಿಲ್ಲ, ಅವನ ಮನೆಗೆ ಅದಾವೆ ಅಂತಂದು. ಮತ್ತು ಬೀಗ ಎಲ್ಲಿ ಎಂದೆ. ಬೀಗನ ಅವ್ನ ಕೈಲೇ ಕೊಟ್ಟಿದ್ದೀನಿ ಎಂದು. ಆಮೇಲೆ ನಾನು ಇದು ಮಾಡಿದೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ನೋಡಿ ಏನು ಮಾಡ್ತೀಯಾ ಅಂದ್ವಿ. ಒಂದಿನ ಒಂದು 10 ನಿಮಿಷ ಆಯಿತು, ಪೊಲೀಸ್ ಬಂದೇ ಬಿಟ್ಟರು. ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಆ ಲವರಿಗೆ ಹಿಂಗೆ ಮೆಸೇಜ್ ಮಾಡ್ತಾಳೆ, ಮನೆಗೆ ಪೊಲೀಸ್ ಬಂದಿದೆ, ಎಸ್ಕೇಪ್ ಆಗಿ ಬೇಗ ಅಂತ. ಬಂದರು. ಮೇಡಮ್ ಬೇಗ ಕಿತ್ಕೊಂಡ್ರು ಮೊಬೈಲ. ಮೇಡಮೇ ಕಿತ್ಕೊಂಡು ಆಮೇಲೆ ಇವಳನ್ನ ವಾಚ್ ಮಾಡಿ ನೈಟು ನಾವು ಬೆಳಗ್ಗೆ 8:30 ಬರ್ತೀವಿ ಅಂದರು. 6:00 ಬಂದರು ಬೆಳಗ್ಗೆ. ಅವಳಾಗಲೇ 3 ಗಂಟೆಗೆ ಎದ್ದು ಓಡೋಗಿದ್ಲು. ಆಮೇಲೆ ಇವಳು ನಾನು ಪಕ್ಕ ಮಲಗಿದ್ವಿ. ನಮ್ಮ ಬ್ರದರ್ ಹಂಗೆ ದಿವಾನ್ ಕಟ್ ಮೇಲೆ ಅವನು 4 ಗಂಟೆ ಆದರೂ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾನೆ, ಎಲ್ಲೋ ಕದ್ದೋಗ್ತಾಳೆ ಅಂತ ಹೇಳಿದ್ರಲ್ಲ ಪೊಲೀಸು, ಅವಳು ಈ ಥರ ಆಗ್ತಾಳೆ ಅಂತ. ಆಮೇಲೆ ಇವಳು ಆಂಟಿ ಅಂದು ನಾನು ರಗ್ ಹಿಡ್ಕೊಂಡೇ ಇದ್ದೀನಿ ರೀ, ಎದ್ರೆ ಗೊತ್ತಾಗುತ್ತೆ ಅಂತ ನಾನು ಅಡಿಕೆ ಹಾಕೊಂಡಿದ್ದೀನಿ. ಆದರೂ ಅದು ಹೆಂಗೆ ಎದ್ಲು ಅಂತ ಗೊತ್ತಾಗಲ್ಲ. ಆ ಕಡೆ ತಾಯಿ ಮಲಗಿದ್ಲು, ಈ ಕಡೆ ಮಕ್ಕಳು ಮಲಗಿದ್ರೆ, ನಮ್ಮ ತಮ್ಮ, ನಾನು, ಇವಳು ಎಲ್ಲರೂ ಇದ್ದೀವಿ. ಆಮೇಲೆ ಓಡೋಗಿ ಮತ್ತೆ ಮನೇಲೇ ಇದ್ದೀವಿ. ಮತ್ತೆ ಓಡೋಗಿ ಎಳ್ಕೊಂಬಂದು ಮಲಗಿಸ್ಕೊಂಡ್ವಿ. ಆಮೇಲೆ ಅವ್ರ ತಾಯಿನೂ ಇದ್ದರು. ಆಮೇಲೆ ಬೆಳಗ್ಗೆ ಬಂದು ಮೇಡಮ್ ಅವರು ಅವಳು ಎಲ್ಲರೂ ಕರ್ಕೊಂಡು ಹೋದ್ರು. ನೋಡ್ರಿ, ಇಷ್ಟು ಮಾಡಿದ್ದಾಳೆ. ಒಂದು 50 ತೊಲ ಬಂಗಾರ ಅಂತೂ ಇದೆ ನೋಡ್ರಿ. ಈಗ ಈ ಘಟನೆ ಬಗ್ಗೆ ಈಗ ಮರುತನಿಖೆ ಆಗ್ತಾ ಇದೆ. ಮರುತನಿಖೆ ಆಗಬೇಕು. ಅವಳು ಯಾಕೆಂದರೆ ಎಲ್ಲರ ಮನೆ ಸೊಸೆಯರು ಕಲ್ತ್ಕೋಬೇಕು ಬುದ್ಧಿಯ. ಹೌದು, ಈ ಥರ ಆಗಿದೆ, ನಾವು ಹೆಂಗಿರಬೇಕು ಅಂದ್ಕೊಂಡು ಅವಳನ್ನ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾಕೆಂದ್ರೆ ನಮ್ಮ ಅಕ್ಕನ ಕಳೆದಾಳು ನೋಡ್ರಿ. ಇವತ್ತು ಮನೆ ಬೀಗ ಹಾಕ್ಸಿದ್ಲು, ಹೌದ್ರಾ? ಜೀವ ಆಗಬೇಕು ಅವಳಿಗೆ. ಹೊರಗೆ ಬರಬಾರ್ದು, ಬೇಲು ಸಿಗಬಾರ್ದು. ಅವ್ರೇನು ಕೆಲಸ ಮಾಡ್ತಾ ಇದ್ರು? ಯಾರು? ಅವಳ ಮನೆ ಅಡುಗೆ ಮಾಡಿಸಿದ್ಲು. ಆಮೇಲೆ ಇವನು ಹಸಿಗೆ ಹೋಗ್ತೀನಿ ಅಂದರೆ ಅವಳು ಹಸಿಗೆ ಹೋಗ್ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಲವರ್ ಅಲ್ಲಿಗೆ ತಿಂಡಿ ಎಲ್ಲ ತಗೊಂಬರೋಣ ಅಂತಿ. ಹೊಸಕಾಯ ಮಕ್ಕಳೆಲ್ಲ ಹೇಳ್ತಿದ್ದೋ ಕೇಳ್ರಿ. ತಂದು ಬಿಸಿದು ಎಗ್ ಪಪ್ಸು ಎಂಥದ್ದು ಹಾಳ ಮುಳ ಎಲ್ಲ ಕೊಡ್ತಿದ್ದ ಆಂಟಿ. ಅವಳು ಹೋಗ್ತಿದ್ಲು ಆ ಕಡೆಗೆ, ನಾವು ಈ ಕಡೆಗೆ ಕೊಡ್ತಿದ್ಲ, ಹಸು ತಡ್ಕೊಂಡಿರ್ತಿದ್ವಿ. ಆಮೇಲೆ ಬರೋಳು ಅಂತ ನಿಮಗೆ ಕೇಳಿದ್ವಿ ನಾವು. ಪೊಲೀಸರು ಎದುರಿಗೆ ಕೇಳಿದ್ವಿ. ಗ್ರಾಮದ ಹುಡುಗರನ್ನ, ದನಕಾಯ ಹುಡುಗರನ್ನ ಅಲ್ಲೇ ಕೇಳಿದ್ವಿ. ಮಕ್ಳು ಹೇಳಿದ್ರು, ಈಗಲೂ ಕೂಡ ಅಲ್ಲಿ ಹೇಳಿದ್ರು ಮಕ್ಕಳು. ಹೌದು ಆಂಟಿ ಹಿಂಗೆ ಮಾಡ್ತಿದ್ದಂತ. ಅವ್ರ ಅಮ್ಮಂಗೆ 40,000 ರೂಪಾಯಿ ಫೋನ್ಪೇ ಮಾಡಿದ್ರು. ನಿಜವಾದ ತಾಯಿ ಇದ್ದರೆ ಇದು ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ರು. ಅವ್ರ ಅಮ್ಮ ಕೇಳಿಲ್ಲ. ಮನೆಯಲ್ಲೂ ದುಡ್ಡು ಕತ್ಕೊಂಡು ಹೋಗಿದ್ದಾರೆ ಅವರಮ್ಮ. ಅವತ್ತು 35,000 ರೂಪಾಯಿ ಮಾತ್ರ ಅವ್ನಿಗೆ ಲವರಿಗೆ ಕೊಟ್ಟಿದ್ದಾಳೆ. ಇನ್ನು ಉಳಿದು ದುಡ್ಡು ಅವ್ರ ಅಮ್ಮನ ಜಾಕೆಟಲ್ಲಿ ತಂದೆ. ನಮ್ಮ ಆಂಟಿ ನೋಡಿದ್ದಾರೆ. ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆ. ಬೆಳಿಗ್ಗೆ ಜ್ಞಾನದೀಪ ಬೀಳೋದು ನಾಟಕ ಮಾಡಿ ಎಲ್ಲ ಸಿಗಾಕ್ಯಂತೀನಿ ಅಂದ್ಬಿಟ್ಟು ಕಾರ್ ಮಾಡಿ ಕಳಿಸ್ಬಿಟ್ಟಿವಿ. ನಾನಿದ್ದರೆ ಯಾರಾದರೂ ನನಗೆ ಕ್ಲೂ ಕೊಟ್ಟಿದ್ರೆ ಅಕಸ್ಮಾತ್ ಆಂಟಿನೇ ಹೇಳಿದ್ರು ನಾನು ಕಿತ್ಕೊಂತಿದ್ದೆ. ಇಷ್ಟು ಅಮೌಂಟು ಬ್ಲೌಸಲ್ಲಿ ಅವ್ರ ತಾಯಿನೂ ತಾಯಿನೇ ಅವಳಿಗೆಲ್ಲ ಕುಮ್ಮಕ್ಕೆ ಕೊಡ್ತಾ ಇರೋದು. ಅಂದರೆ ಇದೆಲ್ಲ ಈ ಥರ ವಿಚಾರ ಎಲ್ಲ ಅವ್ರ ತಾಯಿ ಗೊತ್ತಿತ್ತು? ಗೊತ್ತಿತ್ತು. ಅವ್ರ ಅಮ್ಮನೂ ಅವರೇ ಸ್ವಲ್ಪ ಕಳ್ಳಿನೇ ಅವ್ರನ್ನು. ಅಂದರೆ ಯಾವ ಊರಿಂದ ಇದು ಮಾಡ್ಕೊಂಡ್ರು? ಚೌಳಿರರು ಅವ್ರ ತವ್ರ ಮನೆ. ಕಡೂರು ತಾಲೂಕು ಚೌಳಿರರು.
ಹೆಸರು ಜಯಣ್ಣ ಅಂತೇಳಿ ಜಯಣ್ಣ ಮಾಸ್ಟ್ರು. ನಾವು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ, ಈಗ ಹಾಲಿ ಸದಸ್ಯರು ನಾವು. ಹೊನ್ನಳ್ಳಿ ಗ್ರಾಮ ಪಂಚಾಯತಿ ತಡಗರು ಸೇರ್ಕೊಳ್ಳುತ್ತೆ ಅಲ್ಲಿಗೆ. ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಈಗ ಆಗಬಾರ್ದಾಗಿತ್ತು. ಏಕೆಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಂಥ ಒಂದು ಕುರುವು ಆಗುತ್ತೆ. ಇದು ಇಂಥ ಊರಲ್ಲಿ ಹಿಂಗಾಯಿತೆ. ಶಿವನಿ ಹೋಬಳಿ, ಅಜ್ಜಂಪುರ, ಚಿಕ್ಕಮಗಳೂರು ಜಿಲ್ಲೆ, ಆಮೇಲೆ ತಡಗ ಗ್ರಾಮದಲ್ಲಿ ಇಂಥ ಒಂದು ಕೇಸು. ಅದು ಮತ್ತು ಮಾವಿಗೆ, ಅತ್ತಿಗೆ, ತನ್ನ ಗಂಡಿಗೆ ಸೈಕಿಕ್ ಆಗೋ ರೀತಿಯಲ್ಲಿ ಮಾಡಿ ನಿದ್ದೆ ಮಾತ್ರ ಹಾಕಿರೋದು. ಇದು ಭಾಳ ದೊಡ್ಡ ತಪ್ಪು. ಯಾಕೆ ಅಂತೇಳಿದ್ರೆ ಈ ಬೇರೆಯವರು ನೋಡಿ ಕಲ್ತ್ಕೋಬೇಕು ಅದನ್ನು. ನಿದ್ದೆ ಮಾತ್ರೆ ಹಾಕೋದು ಅಂತಂದರೆ ಅವರು ಸದ್ಯಕ್ಕೆ ಈಗ ಬಚಾವಾಗಿದ್ದಾರೆ. ಯಾರು ಗಂಡ ಮತ್ತು ಮಾವ ಬಚಾವಾಗಿದ್ದಾರೆ. ದಿನನಿತ್ಯ 2-3 ಮಾತ್ರೆ ಹಾಕೋದು, ಅವ್ರು ಮಲಗಿಸೋದು. ಅವನ್ಯಾರೋ ಲವ್ವರ್ ಅಂತಿದ್ದಾನಲ್ಲ, ಅವ್ನು ನೈಟ್ ಟೈಮ್ ಬರೋದು. ಅವನು 11 ಗಂಟೆಗೆ ಬಂದು ತಿರ್ಗಾ ಮತ್ತೆ 4 ಗಂಟೆಗೆ ಹೋಗೋದು. ಅವನೆಲ್ಲ ಪಕ್ಕದಲ್ಲಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಆ ಗಾಡಿ ನಿಲ್ಲಿಸ್ಕೊಂಡು ಡೈಲಿ ಹಿಂಭಾಗದ ಬರೋವಂತೆ. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಓಲ್ಡ್ರು ಬಲ್ಪ್ ಎಲ್ಲ ಜೀರೋ ಕ್ಯಾಂಡ್ಲು, ಆ ಲೈಟ್ ಹತ್ತದಂಗೆ ಮಾಡೋದು. ಯಾಕೆ ಅಂತೇಳಿದ್ರೆ ಅವ್ನು ನೈಟ್ ಟೈಮ್ ಬರ್ತಿದ್ನಲ್ಲ, ಆ ಬಂದಾಗ ಇವ್ರಿಗೇನು ಆ ಕ್ಲೂ ಸಿಗಬಾರ್ದು. ಮೇಲಾಗಿ ಇವರು ಗಿಡಿನೆಸ್ ಅಂದರೆ ಆ ಮತ್ತಿನಲ್ಲಿ ಇರ್ತಿದ್ರಲ್ಲ, ಆ ಮತ್ತಾಗಿದ್ದ ಅವ್ರು ಬಂದದ್ದು ಗೊತ್ತಾಗಬಾರ್ದು ಅಂತ ಆ ರೀತಿ ಮಾಡಾಡೋದನ್ನು. ಹಿಂಗೆಲ್ಲ ಆಗಿ ಕೊನೆಗೆ ನೋಡಿ ಈ ಸ್ಥಿತಿ ಮಾಡಿ ನಿದ್ದೆ ಮಾತ್ರೆ ಹಾಕಿ ಇವರು. ಅವನು ನಮ್ಮ ಸ್ನೇಹಿತ ರಾಜಪ್ಪ ಇದ್ದಾನಲ್ಲ, ಅವನು ಸ್ವಲ್ಪ ಕ್ಲೂ ಅವತ್ತು ನೈಟು ನಮ್ಮ ಮನೆಗೆ ಬಂದು ಮಾತಾಡಿ ಒಂದು 1/2-3 ಗಂಟೆ ಕುತ್ಕೊಂಡಿದ್ದು ಇದ್ದ. ಹಿಂಗಾಯಿತು ದುಡ್ಡು. ಯಾಕೆಂದರೆ ಆ ದುಡ್ಡು ಕಡಿಮೆ ಬಂದದ್ರಿಂದ ಆ ಪ್ಯಾಕೆಟ್ ಏನಿದೆ ಅದು ಪರ್ಸು, ಆ ಪರ್ಸಲ್ಲಿ ಕಡಿಮೆ ಬಂದ್ರಿಂದ ಅದು ಸಿಗಾಕೊಂಡಂಗೆ ಆಯ್ತು. ಇಲ್ಲಾಂದ್ರೆ ಸಿಗಾಕೊಂತಿರಲಿಲ್ಲ. ಈಗ ಯಾರಿಗೂ ಎಲ್ಲದು ನೋಡಿ ಅದು ಎಲ್ಲಾರು ಸಿಗ್ತಾಯಿದ್ದ ಕ್ಲೂ ಸಿಗ್ತಾಯಿದ್ರೆ ಈಗೇನು ಆ ದೇವಿರಮ್ಮರ ಮಗಳು ಮತ್ತು ಇವರು ಮಂಜುಳಮ್ಮನವರು, ಆಮೇಲೆ ಅವ್ನು ರಾಜಣ್ಣ ಇದ್ದಂತೆ ಇವ್ರ ಮೇಲೆ ಆ ಕೇಸ್ ಬರೋದು. ಇಡೀ ಊರ, ಯಾಕೆಂದರೆ ಆ ಹುಡುಗಿ ಒಂಥರ ಸೈಕಿಕ್ ಟೈಪ್ ಇನ್ನೋಸೆಂಟಾಗಿ ಇತ್ತು ಅಂದರೆ ಎಲ್ಲರೂ ನೋಡಿದ್ದಾರೆ, ಇಡೀ ಊರೇ ನೋಡಿದ್ದಾರೆ. ಬಟ್ ಈ ರೀತಿ ಒಳಗಡೆ ಆಗ್ತಕ್ಕಂಥ ಸೀಕ್ರೆಟ್ ಇದು ಯಾರಿಗೂ ಗೊತ್ತಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಈಗ ಹೊರಗಡೆ ಬಂದಿದೆ. ಅದೆಲ್ಲರೂ ಸಿಗ್ತಾ ಇದ್ದರೆ ಗೋಲ್ಡ್ ಹೋಗಿದೆ ಅನ್ನೋದೆಲ್ಲ ಇವ್ರ ಮೇಲೆ ಬರೋದು. ಅದು ಆ ಹುಡುಗಿ ಬಾಯಿ ಬಿಟ್ಟು ಹೇಳದೇ ಇದ್ದರೆ ಈಗ ಇವ್ರ ಮೇಲೆ ಗೋಲ್ಡ್ ಇವರೇ ಹೊಡೆದ್ರದು. ಅವ್ರ ಮನೆಗೆ ಯಾರೂ ಹೋಗಲ್ಲ, ಅಕ್ಕಪಕ್ಕದ ಮನೆಯವರು ಯಾರೂ ಹೋಗ್ತಿರಲಿಲ್ಲ. ಆ ರೀತಿ ಮೇಂಟೈನ್ ಮಾಡಿದ್ದಾರೆ ಆ ಹುಡುಗಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ತಂದು ನೋಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಹಾಗಾಗಿ 100 ಜನ ಇಡೀ ತಡಗದರೆ ಹೇಳಿದ್ದಾರೆ. ಮೊದಲೇ ಶವ ಸಂಸ್ಕಾರವನ್ನು ಮಾಡಿದ್ರಿ? ಶವ ಸಂಸ್ಕಾರ ಮಾಡಿದ್ದಾರೆ. ಶವ ಸಂಸ್ಕಾರ ಮಾಡಬೇಕಲ್ಲ, ಆ ಹುಡುಗಿ ದುಃಖ ಇಲ್ಲ. ನಾವು ಆ್ಯಕ್ಚುಲಿ ನೋಡ್ದಂಗೆ ಇಡೀ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಆ ಹುಡುಗಿನೇ ಓಡಾಡಿತಿ. ಆ ಹುಡುಗಿನ ಪೂರ್ತಿ ಓಡಾಡೋದು ಆಕ್ಟಿವ್ ಆಗಿ. ಅದು ಕೊನೆಗೆ ಗೊತ್ತಾಗಿದ್ದು ನೋಡಿ ಹೀಗಾಗಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಇದಾಗಿ ಕೊನೆಗೆ ಸಿಕ್ಕಾಕೊಂಡು. ಯಾರ್ಯಾರು ಬಂದಿದ್ದಾರೆ ಸರ್ ಈಗ ಮರು ತನಿಖೆಗೆ? ಈಗ ಪೊಲೀಸ್ ಬಂದಿದೆ, ತಹಸೀಲ್ದಾರ್ ಬಂದರೆ, AC ಬಂದರೆ, ಪೊಲೀಸ್ ಪೂರ್ತಿ ಬೆಟಾಲಿಯನ್ ಪೂರ್ತಿ ಬಂದಿದೆ. ಆಮೇಲೆ ಉಳಿ ಗ್ರಾಮಸ್ಥರು ಕೂಡ ಇಲ್ಲೇ ಇದ್ದಾರೆ. ಈಗ ಸ್ಥಳೀಯ ಸಂಸ್ಥೆ, ಆಡಳಿತ ಸಂಸ್ಥೆ ಏನಿದೆ ಎಲ್ಲರೂ ಕೂಡ ಇಲ್ಲೇ ಇದ್ದರು. ಅವ್ರ ಸಮ್ಮುಖದಲ್ಲೇ ಅದು ಇದಾಗಿರೋದು. ಈಗಲ್ಲಿ ಏನು ಪೋಸ್ಟ್ ಮಾರ್ಟಮ್ ಆಗಿರೋದು, ಅದೇನು ಪ್ರೊಸೀಜರ್ ಇದೆ, ಆ ಬಾಡಿ ಆರ್ಗನ್ಸ್ಗಳು ಅದನ್ನೆಲ್ಲ ತಗೊಂಡು ಕಳಿಸ್ತಾರೆ. ಮುಂದಿನ ಪನಿಷ್ಮೆಂಟು ಅದೇನು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅದೇನು ಆ್ಯಸ್ ಪರ್ ರೂಲ್ಸ್ ಏನು ನಡೆಯುತ್ತೋ ಅದನ್ನು ಮಾಡಲೇಬೇಕು. ಅಂದರೆ ಬುದ್ಧಿ ಕಲಿಬೇಕು. ಇಡೀ ಸಮಾಜದ ಎಲ್ಲ ಜನಗಳು, ಎಲ್ಲ ಸೊಸೆಯಂದಿರುವೆ, ಬರೀ ಎಲ್ಲ ಸೊಸೆಯರು ಹಾಗೆ ಇರೋದಿಲ್ಲ. ಕೆಲವರು ಇದನ್ನು ನೋಡಿ ಕಲಿಬಾರ್ದು ಅನ್ನೋ ದೃಷ್ಟಿಯಿಂದ ಇದೊಂದು ಪಕ್ಕ ಎವಿಡೆನ್ಸ್, ಇದೊಂದು ಸಾಕ್ಷಿ. ಈಗ ಆಗಬಾರ್ದು, ಅದು ಒಂದು ತಕ್ಕ ಶಿಕ್ಷೆ ಆಗಬೇಕು, ಎಲ್ರಿಗೂ ಕೂಡ ಗೊತ್ತಾಗಬೇಕು ಅಂತ ನಾನು ಎಲ್ಲರ ಅವರ ಇಲಾಖೆ ವತಿಯಿಂದ ಎಲ್ಲರಲ್ಲಿಯೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು.